ಶೋಭಾಯಾತ್ರೆಯಲ್ಲಿ ಅನುಮತಿ ಪಡೆಯದೆ ಡಿಜೆಯನ್ನ ಬಳಕೆ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಹಿಂದೂ ಪರ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶೋಭಾಯಾತ್ರೆಯಲ್ಲಿ ಡಿಜೆಯನ್ನ ಬಳಕೆ ಮಾಡಿದ್ರು, ಆದರೆ ಇದಕ್ಕೆ ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ. ಹೀಗಾಗಿ ಮಂಡ್ಯದಲ್ಲಿ ಹಿಂದೂ ಪರ ಸಂಘಟನೆಯ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ನಿನ್ನೆ ಸಂಜೆ ಮಂಡ್ಯದಲ್ಲಿ ಶೋಭಾಯಾತ್ರೆ ನಡೆದಿತ್ತು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ದುರ್ಗಾವಾಹಿನಿ, ಶ್ರೀ ರಾಮಾಂಜನೇಯ ಸಮಿತಿ ಈ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಿತ್ತು. ಶೋಭಾಯಾತ್ರೆಯಲ್ಲಿ ಆಯೋಜಕರು ಡಿಜೆಯನ್ನ ಬಳಕೆ ಮಾಡಿದ್ದಾರೆ. ಕಾರ್ಯಕ್ರಮದ ಆಯೋಜಕರು ಸೇರಿದಂತೆ 12 ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಮಂಡ್ಯದ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಪಿಎಸ್ಐ ಸುನಿಲ್ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಶೋಭಾಯಾತ್ರೆಯಲ್ಲಿ ಅನುಮತಿ ಪಡೆಯದೆ ಡಿಜೆಯನ್ನ ಬಳಕೆ ಮಾಡಿದಂಥ ಕಾರಣಕ್ಕಾಗಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದು ಕೂಡ ವಿಶ್ವ ಹಿಂದೂ ಪರಿಷತ್, ಹಾಗೆಯೇ ಬಜರಂಗ ದಳ, ದುರ್ಗಾವಾಹಿನಿ, ಶ್ರೀ ರಾಮಾಂಜನೇಯ ಸಮಿತಿಯವರು ಈ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಿದ್ರು. ನೋಡ್ತಾ ಇರ್ಬೋದು, ಶೋಭಾಯಾತ್ರೆಯಲ್ಲಿ ಡಿಜೆ ಕೂಡ ಇತ್ತು. ಆದರೆ ಅನುಮತಿಯನ್ನು ಪಡೆಯದೆ ಡಿಜೆಯನ್ನು ಬಳಕೆ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಸದ್ಯ ಪರವಿರೋಧ ಚರ್ಚೆಯಂತೂ ಈ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಂದು ಶೋಭಾಯಾತ್ರೆ ಅಥವಾ ಒಂದು ಆಚರಣೆಯನ್ನು ಮಾಡೋದಕ್ಕೂ ಕೂಡ ಅನುಮತಿಯನ್ನು ಪಡೆದು ಮಾಡಬೇಕಾ ಅಂತೇಳಿ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಅನುಮತಿಯನ್ನು ಪಡೆದು ಮಾಡಬೇಕಿತ್ತು ಎನ್ನುವಂಥದ್ದಾಗೂ ಕೂಡ ಹೇಳ್ತಾ ಇದ್ದಾರೆ. ಪಿಎಸ್ಐ ಸುನಿಲ್ ದೂರನ್ನು ಆಧರಿಸಿ ಸದ್ಯ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ನಿಯಮವನ್ನು ಪಾಲಿಸಿಲ್ಲ, ಅನುಮತಿಯನ್ನು ಪಡೆದಿಲ್ಲ, ಡಿಜೆಯನ್ನು ಹಾಕಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ, ಅದು ಕೂಡ ಮೆರವಣಿಗೆಯಲ್ಲಿ ಎನ್ನುವಂಥ ಆರೋಪ ಕೇಳಿಬಂದಿದೆ. ಒಟ್ಟು 12 ಮಂದಿ ಕಾರ್ಯಕ್ರಮದ ಆಯೋಜಕರು ಸೇರಿ 12 ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಲಕೃಷ್ಣ, ಗಮನಿಸ್ತಾ ಇದ್ವಿ, ಶೋಭಾಯಾತ್ರೆಯನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಿದ್ರು, ಆದರೆ ಇಲ್ಲಿ ಡಿಜೆ ಹಾಕಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಎಫ್ಐಆರ್ ದಾಖಲಾಗಿದೆ. ಸದ್ಯ ಅನುಮತಿಯನ್ನು ಪಡ್ಕೊಂಡಿರ್ಲಿಲ್ವಾ? ಈ ಮೆರವಣಿಗೆಗೆ ಅನುಮತಿಯನ್ನು ಪಡ್ಕೊಂಡಿದ್ರ ಅಥವಾ ಡಿಜೆಯನ್ನು ಹಾಕೋಕೆ ಅನುಮತಿಯನ್ನು ಪಡ್ಕೊಂಡಿರ್ಲಿಲ್ವಾ? ಹೇಗೆ? ಹೌದು, ಏನಂದ್ರೆ ನಿನ್ನೆ ಮಂಡ್ಯದಲ್ಲಿ ಹಿಂದೂ ಸಮಾಜದವರು ಶೋಭಾಯಾತ್ರೆನ ಹಮ್ಮಿಕೊಂಡಿದ್ರು. ಈ ಒಂದು ಶೋಭಾಯಾತ್ರೆ ಮಂಡ್ಯದ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಈ ಶೋಭಾಯಾತ್ರೆ ನಡೆದಿತ್ತು. ಇದನ್ನ ವಿಎಚ್ಪಿ, ಬಜರಂಗ ದಳ, ದುರ್ಗಾವಾಹಿನಿ ಮತ್ತೆ ಶ್ರೀ ರಾಮಾಂಜನೇಯ ಸಮಿತಿ ಈ ಶೋಭಾಯಾತ್ರೆನ ಆಯೋಜಿಸಲಾಗಿತ್ತು. ಈ ಶೋಭಾಯಾತ್ರೆಯಲ್ಲಿ ಡಿಜೆ ಕೂಡ ಬಳಸಲಾಗಿತ್ತು. ಈ ಡಿಜೆ ಬಳಸ್ಕೊಂಡು ಇದರಲ್ಲಿ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ಕೊಂಡು ಈ ಶೋಭಾಯಾತ್ರೆನ ಮಂಡ್ಯದ ತುಂಬೆಲ್ಲ ಒಂದು ವಿಜೃಂಭಣೆಯಿಂದ ನೆರವೇರಿಸಿದ್ರು ಅಂತ ಹೇಳ್ಬೋದು. ಈಗ ಏನು ಅನುಮತಿ ಪಡೆದಿಲ್ಲ ಅಂತ ಹೇಳಿ ಆ ಡಿಜೆ ಮಾಲೀಕ, ಚಾಲಕ, ಡಿಜೆ ಟೆಕ್ನಿಷಿಯನ್ ಸೇರಿ 12 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಮಂಡ್ಯದ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಇಲ್ಲಿನ ಪಿಎಸ್ಐ ಸುನಿಲ್ ಅವರ ದೂರು ಆಧರಿಸಿ ಒಂದು ಎಫ್ಐಆರ್ ನ ದಾಖಲು ಮಾಡಿಕೊಳ್ಳಲಾಗಿದೆ. ಯಾಕೆಂದ್ರೆ ಇಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ತಗೊಳ್ಳದೆ ಡಿಜೆ ಹಾಕೊಂಡಿರುವಂತದ್ದು, ಮತ್ತೆ ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಶಾಂತಿ ನೆಮ್ಮದಿಗೆ ಭಂಗ ಉಂಟು ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಎಫ್ಐಆರ್ ದಾಖಲು ಮಾಡಲಾಗಿದೆ. ಮತ್ತೆ ಅದಲ್ಲದೆ ಹಿಂದೂ ಮುಖಂಡರಾದ ರವಿ, ಚಿಕ್ಕಬಳ್ಳಿ ಬಾಲು, ಶ್ರೀನಿವಾಸು, ವಿನೋಬ ಮತ್ತೆ ಬಸವರಾಜು ಅವರ ವಿರುದ್ಧನೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸಾರ್ವಜನಿಕವಾಗಿ ಶಾಂತಿ ನೆಮ್ಮದಿಗೆ ಭಂಗ ಉಂಟು ಮಾಡಿದ್ದಾರೆ, ಮತ್ತೆ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಅಪಾಯ ಉಂಟು ಮಾಡುವ ಒಂದು ಪರಿಸ್ಥಿತಿ ಕೂಡ ಉಂಟು ಮಾಡಿದ್ದಾರೆ. ಇದರಿಂದಾಗಿ ಕಲಂ 285, 292, 125, BNS 36, 109 ಕೆಪೆ ಆಕ್ಟ್ ಅಡಿಯಲ್ಲಿ 188 IMV ಆಕ್ಟ್ ಅಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮಂಡ್ಯದ ತುಂಬೆಲ್ಲ ನಿನ್ನೆ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲರೂ ಹಿಂದೂ ಮುಖಂಡರುಗಳು, ಹಿಂದೂ ಕಾರ್ಯಕರ್ತರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡಲಾಗಿತ್ತು. ಮತ್ತೆ ಇದು ಮಧ್ಯಾಹ್ನ ಶುರುವಾಗಿ ಸಂಜೆವರೆಗೂ ಕೂಡ ಈ ಒಂದು ಶೋಭಾಯಾತ್ರೆ ನಡೆದಿತ್ತು. ಈ ಇದರಲ್ಲಿ ವಿಎಚ್ಪಿ, ಬಜರಂಗ ದಳ, ದುರ್ಗಾವಾಹಿನಿ, ಶ್ರೀರಾಮಯ್ಯ ಸಮಿತಿ ಈ ಶೋಭಾಯಾತ್ರೆನ ಆಯೋಜನೆ ಮಾಡಲಾಗಿತ್ತು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಪ್ರಕರಣ ದಾಖಲು ಮಾಡಿರೋದ್ರಿಂದ ಹಿಂದೂ ಮುಖಂಡರ ಈ ಒಂದು ಇದಕ್ಕೆ ಒಂದು ಭಂಗ ತಂದಂತಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಬಾಲಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.